ನಾನು ಒಂದು ದಲಿತ ಸಮುದಾಯದವನೇ. ನಮ್ಮ ದಲಿತ ಸಮಾಜ ಅಂದ್ರೆ ಯಾರಿಗೂ ಇದು ಬರೋಂಗಿಲ್ಲ. ಇದೇ ಮುಸ್ಲಿಮ್ಸ್ ಸಮಾಜದವ್ರು ಏನು ಮಾಡ್ತಾರೆ, ನಾವು ದಲಿತ ಸಮಾಜದವ್ರಿಗೆಲ್ಲ ಅವರು ಪ್ರತಿಯೊಂದು ಹೋರಾಟಕ್ಕೆ ಎಲ್ಲ ಉಪಯೋಗ ಮಾಡ್ಕೋತಾರೆ. ನಾವು ದಲಿತರ ಬಾಯಿ ಅಂತ ಹೇಳ್ತಾರೆ. ನಮ್ಮ ಸಮಾಜಕ್ಕೆ ಸಣ್ಣ ಸಮಾಜಕ್ಕೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡ್ಕೋತಾರೆ. ಇಂಥವು ಇದಕ್ಕೆ ಬರೋಕೆ ವಕ್ ಬೋರ್ಡಕ್ಕೆ ಎಷ್ಟು ಜಮೀನು ಎಷ್ಟು ಬೇಕಾಗ್ಯದಪ್ಪ ಇವರಿಗೆ. ಬಿಜಾಪುರದಾಗ ಏನು ಬಿಜಾಪುರದ ಮೇಲೆ ವಕ್ ಬೋರ್ಡೇ ಮಾಡೋದಕ್ಕಂತ ವಿಚಾರ ಅದು. ಈಗ ನಮ್ಮ ದಲಿತ ಸಮಾಜದ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನ ಮಾಡಕತ್ತಾರ ಅಂದ್ರೆ ಅದಕ್ಕೆ ಒಂದು 600 ಸ್ಕ್ವೇರ್ ಫೀಟ್ ಜಾಗ ಬಿಡೋಂಗಿಲ್ಲ ಅಂದ್ರೆ, ಮತ್ತು ಈಗ 600 ಸ್ಕ್ವೇರ್ ಫೀಟ್ ಜಾಗನೂ ಇವರು ವಕ್ ಬೋರ್ಡ್ ಮಾಡ್ತೀವಿ ಅಂದ್ರೆ ಮತ್ತು ಇದು ನ್ಯಾಯ ನಮಗೆ ಕೊಡ್ಸೋರು ಯಾರು? ಮತ್ತೇನು ಬಿಜಾಪುರ ವಕ್ ಬೋರ್ಡ್ ಜಮೀನುಗಳನ್ನು ಒಟ್ಟು ಮುಸ್ಲಿಂ ಸಮಾಜಕ್ಕೆ ಇಡೀ ಅಧ್ಯಕ್ಷನು ಅವರೇ, ಮುನ್ಸಿಪಾಲ್ಟಿ ಅಧ್ಯಕ್ಷರು ಅವರೇ, ಕಮಿಷನರ್ ಅವರೇ. ಅಂದ್ರೆ ಏನು ಬಿಜಾಪುರದಾಗೇನು ಹಿಂದೋರು ಯಾರು ಇಲ್ಲೇನು ಇವರಿಗೆ? ಕಾಂಗ್ರೆಸ್ದವ್ರೇನು ಬರೀ ಇದೇ ಮಾಡ್ತಾರೆ. ಬರೀ ಮುಸ್ಲಿಮ್ಸರು ಗುಲಾಮಿ ಮಾಡೋದು ಬಿಡುತ್ತೆ ಹೇಳ್ರಿ. ನಮ್ಮ ಹಿಂದೂರು ನಮ್ಮ ಬರೀ ಮುಸ್ಲಿಮ್ಸರಿಗೆ ಓಟ್ ತೊಗೊಂಡು ಆಶೆ ಬಾತ್ ಹೇಳಿ ನೋಡ್ರಿ ಕಾಂಗ್ರೆಸ್ ಅವರಿಗೆ. ಯಾಕೆ ನಮ್ಮ ಹಿಂದೋರು ಯಾರು ಓಟ್ ಹಾಕಿಲ್ಲ? ನಮ್ಮ ದಲಿತ ಸಮಾಜ ಯಾರು ಓಟ್ ಹಾಕಿಲ್ರಿ? ದಲಿತ ಸಮಾಜ, ನಾವು ದಲಿತ ಸಮಾಜದವರು ನಮಗೆ ಇದು ಅನ್ಯಾಯ ಆಗ್ಯದ. ಇದು ನ್ಯಾಯ ಸಿಗೋರಿಗೆ ನಾವು ಇಲ್ಲಿಂದ ನಾವು ಧರಣಿ ಹೇಳಂಗಿಲ್ಲ. ದಲಿತರಿಗೆ ಕೊಡಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದೆಲ್ಲ ಇತಿಹಾಸ ನೋಡಬೇಕಂದ್ರೆ ನಮಗೆಲ್ಲ ನ್ಯಾಯ ಸಿಗುವಂಗೆ ಮಾಡಿದವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ನೀವು ಅಂಥವ್ರಿಗೆ ಅನ್ಯಾಯ ಮಾಡಿ ನೀವು ವಕ್ ಬೋರ್ಡಕ್ಕೆ ನೀವು ಮಾಡ್ತಾನೆ ಮತ್ತು ನೀವು ನ್ಯಾಯಾಧೀಶರ ನ್ಯಾಯ ಕೊಡಿಸೋರು ನೀವು ರೀ.